ಹೇಳೋದಾದ್ರೆ ಒಂದು ಆನೆ ಬರ್ತಾ ಇರುತ್ತೆ, ಒಬ್ಬ ಮನುಷ್ಯ ಹೋಗ್ತಾ ಇರ್ತಾನೆ. ಅವನು ಹಿಂದಿನ ದಿನ ಪ್ರವಚನ ಕೇಳೋದಕ್ಕೆ ಹೋಗಿರ್ತಾನೆ. ಅಲ್ಲಿ ಆಚಾರ್ಯರು ಹೇಳಿರ್ತಾರೆ, ಎಲ್ಲ ಮನುಷ್ಯನಲ್ಲಿಯೂ ಕೃಷ್ಣ ಇರುತ್ತಾನೆ, ಕೃಷ್ಣ ಪ್ರಜ್ಞೆ ಎಲ್ಲ ಪ್ರಾಣಿಗಳಲ್ಲಿ ಎಲ್ಲರಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅವ್ರು ಅದನ್ನು ಬಿಟ್ಬಿಟ್ಟು ನನ್ನಲ್ಲಿ ಕೃಷ್ಣ ಪ್ರಜ್ಞೆ ಇದೆಯಲ್ಲ, ಕೃಷ್ಣ ನನ್ನಲ್ಲಿ ಇರಬೇಕಾದ್ರೆ ಆನೆ ಎದುರಿಗೆ ಬಂದ್ರೂ ಏನೂ ಆಗಲ್ಲ ನನಗೆ ಅಂತೇಳಿ ಎದುರಿಗೆ ಹೋಗ್ತಾ ಇರ್ತಾನೆ. ಅದ್ರ ಮೇಲೆ ಕೂತಿರೋ ಮಾವುತ ಆ ಕಡೆ ಸರಿ ಅಂತ ಹೇಳ್ತಾ ಇದ್ರು ಕೂಡ ಅವ್ನು ಎದುರಿಗೆ ಹೋಗ್ತಾ ಇರ್ತಾನೆ. ಆನೆ ಅವ್ನ ಎತ್ತಿ ಆ ಕಡೆ ಬಿಸಾಕ. ಅವ್ನು ಹೋಗಿ ಮತ್ತೆ ಆಚಾರ್ಯರಿಗೆ ಕೇಳ್ತಾನೆ, ನನ್ನಲ್ಲಿ ಕೃಷ್ಣ ಇದ್ರು ಕೂಡ ಏನು ಮಾಡಲ್ಲ ಅಂದ್ಕೊಂಡ್ರೆ ನನ್ನನ್ನು ಕಾಪಾಡಲಿಲ್ಲ ಅಂದ್ರೆ ಮಾವುತನಲ್ಲಿಯೂ ಕೂಡ ಕೃಷ್ಣ ಇದ್ದಾನೆ, ಆ ಕೃಷ್ಣ ನೀನು ಹೇಳಿದ್ದಾನೆ ಸರಿ ಅಂತ ಹೇಳಿ ನೀನು ಸರಿಬೇಕಾಗಿತ್ತು. ಅಂದರೆ ನಮಗೆ ಅವಕಾಶಗಳು ಮತ್ತು ಬೇರೆ ಎಚ್ಚರಿಕೆಗಳು ಬಂದಾಗ ಅದನ್ನು ನಾವು ಇಲ್ಲ ಕೃಷ್ಣ ನಡೆಸ್ತಾನೆ ನಮಗೆ ಅಂತ ಹೇಳೋದಲ್ಲ, ಎಲ್ಲ ಕೃಷ್ಣನ ಮೇಲೆಲ್ಲ ನಮ್ಮ ಪ್ರಯತ್ನ ಕೂಡ ಇರಬೇಕು ಅನ್ನೋದಕ್ಕೆ ಈ ಶ್ಲೋಕದಲ್ಲಿ ತುಂಬ ಚೆನ್ನಾಗಿ ಹೇಳಲಾಗಿದೆ. ನಾವು ಹೇಗೆ ಈ ಜೀವಿ ಏನಾಗಿದೆ ಅಂದರೆ ಕಬ್ಬಿಣದ ಸರಪಳಿ ಹೇಗೆ ನಾವು ಹಾಕೊಂಡಾಗ ಬಂಧಿಸಲ್ಪಟ್ಟಿರ್ತೀವೋ ಹಾಗೆ ಬಂಧಿಸಲ್ಪಟ್ಟಿದ್ದೇವೆ ನಾವು. ಮಿಥ್ಯ ಅಹಂಭಾವ ನಮ್ಮನ್ನು ಈ ಲೋಕಕ್ಕೆ ಬಂಧಿಸಿದೆ. ಈ ಐಹಿಕ ಅಸ್ತಿತ್ವಕ್ಕೆ ಅವನನ್ನು ತಳ್ಳುತ್ತಿರುವ ಮುಖ್ಯ ಸಾಧನ ನಮ್ಮ ಮನಸ್ಸು. ನಮ್ಮನ್ನು ಇದಕ್ಕೆ ತಳ್ತಾ ಇರೋದು ನಮ್ಮ ಮನಸ್ಸು. ಹಾಗಾಗಿ ನಮ್ಮ ಮನಸ್ಸನ್ನು ತುಂಬ ಕಂಟ್ರೋಲ್ ಆಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಎಲ್ಲ ಆಡಿಸೋದು ನಮ್ಮ ಮನಸ್ಸನ್ನೇ. ಮನಸ್ಸು ಸತ್ವಗುಣದಲ್ಲಿದ್ದರೆ ನಮ್ಮ ಚಟುವಟಿಕೆಗಳು ಒಳಿತಾಗುತ್ತವೆ. ಮನಸ್ಸು ರಜೋಗುಣದಲ್ಲಿದ್ದರೆ ಮನುಷ್ಯನ ಚಟುವಟಿಕೆಗಳು ತೊಂದರೆಯನ್ನು ಉಂಟು ಮಾಡುತ್ತವೆ. ಮನಸ್ಸು ತಮೋಗುಣದಲ್ಲಿದ್ದರೆ ಅವನು ಕೆಳಗಿನ ಜೀವವರ್ಗಗಳಲ್ಲಿ ಸಂಚರಿಸ್ತಾನೆ. ನಾವು ಇವಾಗ ಹಾಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋದರೆ ಅಂದರೆ ನಮಗೆ ಸಾಧ್ಯ ಆಗಿರೋದು ಮನುಷ್ಯ ಜನ್ಮದಲ್ಲಿ ಮಾತ್ರ ನಾವು ಮೋಕ್ಷವನ್ನು ಪಡೆಯೋದಕ್ಕೆ ಸಾಧ್ಯ. ಯಾವುದೇ ಬೇರೆ ಜೀವಿಗಳಲ್ಲಿ ಇದ್ದರೆ ಅದು ಸಾಧ್ಯ ಆಗ್ತಿರ್ಲಿಲ್ಲ. ಈ ಜೀವ ನಮಗೆ ತುಂಬ ಅಮೂಲ್ಯವಾಗಿದೆ. ಯಾಕೆಂದರೆ ಇದು ಒಂದೇ ಈ ಜೀವದಲ್ಲಿದ್ದಾಗ ಮಾತ್ರ ನಮಗೆ ಮೋಕ್ಷವನ್ನು ಪಡೆಯೋದಕ್ಕೆ ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿದೆ. ಹಾಗಾಗಿ ಈ ಮನುಷ್ಯ ಜನ್ಮವನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ವ್ಯರ್ಥ ಮಾಡ್ಕೊಳ್ದೆ ಕರೆಕ್ಟಾಗಿ ನಾವು ಭಗವಂತನ ಧ್ಯಾನ ಮಾಡಿಕೊಂಡು ಒಳ್ಳೆ ಕೆಲಸಗಳನ್ನು, ಭಗವಂತನ ಧ್ಯಾನ ಅಂತೇಳಿ ನಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಭಗವಂತನ ಧ್ಯಾನ ಮಾಡಿ ಅಂತೇಳಿ ನಿಮ್ಮ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಒಳ್ಳೆಯತನವನ್ನು ನೀವು ಮಾಡ್ತಾ ಹೋದರೆ, ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾ ಹೋದರೆ ಮೋಕ್ಷದ ದಾರಿ ಸುಲಭ ಆಗುತ್ತೆ. ಜೀವಿ ಈ ಆಧ್ಯಾತ್ಮಿಕ ಲೋಕವನ್ನು ಪ್ರವೇಶಿಸಿದಾಗ ಯಾರು ಸಾತ್ವಿಕ ಗುಣಗಳನ್ನು ಹೊಂದಿರ್ತಾರೋ ಅವರೆಲ್ಲ ತನ್ನ ಆಧ್ಯಾತ್ಮಿಕ ಶರೀರವನ್ನು ಮತ್ತೆ ಪಡೆಯುತ್ತಾನೆ. ಅವನ ಆಧ್ಯಾತ್ಮಿಕ ಶರೀರದಿಂದಲೇ ಆತ್ಮ ಬಂದಿರುತ್ತೆ. ಇಲ್ಲಿಯ ಐಹಿಕ ಪ್ರಪಂಚದಲ್ಲಿ ಹುಟ್ಟೋದಕ್ಕೆ ಬಂದು ಪುನಃ ಹೋಗ್ಬಿಟ್ಟು ಅಲ್ಲಿ ಸೇರುತ್ತಾನೆ, ಆಧ್ಯಾತ್ಮಿಕ ಶರೀರವನ್ನು ಪಡಿತಾನೆ. ಇಲ್ಲಿ ಮಮೈವಾಂಶ ಅಂತ ಹೇಳಿದ್ರೆ ಪ್ರಭುವಿನ ಸಣ್ಣ ಭಾಗ ಅಂತ ಹೇಳಿದ್ನಲ್ಲ, ಅವು ಐಹಿಕವಾಗಿ ನಾವು ಇಲ್ಲೆಲ್ಲ ಹೇಳ್ತೀವಲ್ಲ ಮುರಿದು ಹೋದ ತುಂಡಲ್ಲ. ಇಲ್ಲಿ ಜಡ ವಸ್ತುಗಳು ನಾವು ಯಾವುದೋ ಒಂದು ವಸ್ತುವಿನ ಮುರಿದ್ರೆ ಹಾಕ್ತಾರೆ ತುಂಡಲ್ಲ, ಪ್ರಭುವಿನ ಸಣ್ಣ ಭಾಗ. ಇದನ್ನು ತುಂಡು ಮಾಡಲು ಸಾಧ್ಯ ಇಲ್ಲ. ಈ ಭಾಗವನ್ನು ನಾವು ಭೌತಿಕವಾಗಿ ಗ್ರಹಿಸಲಾಗುವುದಿಲ್ಲ. ಇದನ್ನು ತುಂಡು ಮಾಡಿ ಮತ್ತೆ ಜೋಡಿಸೋದಕ್ಕೆ ಸಾಧ್ಯ ಆಗಲ್ಲ. ಇಲ್ಲಿ ಈ ಪರಿಕಲ್ಪನೆ ಇಲ್ಲಿ ಅನ್ವಯಿಸಲ್ಲ. ಈ ಸಣ್ಣ ಭಾಗವು ದೇಹದ ತೊಡಕಿನಿಂದ ಬಿಡುಗಡೆ ಆದಾಗ, ದೇಹದ ತೊಡಕಿನಿಂದ ಇದು ಯಾವಾಗ ಬಿಡುಗಡೆ ಆಗುತ್ತೋ ಆಧ್ಯಾತ್ಮಿಕ ಗಗನದಲ್ಲಿ, ಆಧ್ಯಾತ್ಮಿಕ ಲೋಕದಲ್ಲಿ ತನ್ನ ಮೂಲ ಆಧ್ಯಾತ್ಮಿಕ ದೇಹವನ್ನು ಮತ್ತೆ ಪಡೆಯುತ್ತದೆ. ಅದು ಪರಮ ಪ್ರಭುವಿನ ಸಹವಾಸವನ್ನು ಅನುಭವಿಸುತ್ತದೆ. ಚಿನ್ನದ ವಿಭಿನ್ನಾಂಶಗಳು ಹೇಗೆ ಚಿನ್ನನೇ ಆಗಿರುತ್ತೋ ಹಾಗೆಯೇ ಪ್ರಭುವಿನ ನಾವು ತುಣುಕುಗಳಾಗಿದೆಯಲ್ಲ, ನಮ್ಮ ಪ್ರಭುವಿನ ಗುಣಗಳು ನಮ್ಮಲ್ಲಿ ಬಂದಿರುತ್ತೆ. ಹಾಗಾಗಿ ನಾವು ಯಾವಾಗಲೂ ನಮ್ಮ ಮನಸ್ಸನ್ನು ಸಾತ್ವಿಕ ಗುಣದ ಹತ್ರ, ಸಾತ್ವಿಕ ಚಿಂತನೆಗಳನ್ನು ಮಾಡೋದ್ರ ಹತ್ರ ಯೋಚನೆ ಮಾಡ್ತಾ ಇರಬೇಕು, ಅದರಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತು